ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಮ್ಮ ಹತ್ರ ಇವತ್ತೊಂದು ಟಾಟಾ ಎಸ್ ಮೆಗಾ ಎಕ್ಸೆಲ್ ಗಾಡಿ ಬಂದಿತ್ತು ವೀಕ್ಷಕರೇ, ಮಾರಾಟಕ್ಕಾದಂಥ. ಈ ಗಾಡಿ ಓನರ್ ಗಾಡಿ ಫೋಟೋ ಎಲ್ಲ ಹಾಕಿದ್ದಾರೆ. ಈ ಗಾಡಿ ಬಂದುಬಿಟ್ಟು ಮಾಡೆಲ್ 2018 ಐತ್ರಿ. ಓನರ್ ಆಲ್ರೆಡಿ 3 ಆಗ್ಯಾರ. ನೀವು ಯಾರಾದರೂ ಗಾಡಿ ತೊಗೊಳೋರಿದ್ರೆ 400 ಆಗ್ತೀರಾ. ಪ್ರತಿಯೊಂದು ಕೂಡ ಗಾಡಿ ಡೀಟೇಲ್ಸ್ ಗಾಡಿ ಓನರೇ ತಿಳಿಸಿದ್ದಾರೆ. ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ಮಾತ್ರನೇ ಮಾಹಿತಿ ನಿಮಗೆ ಪೂರ್ತಿ ದೊರೆಯುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅರ್ಧಂಬರ್ಧ ನೋಡಬೇಡಿ, ಪೂರ್ತಿ ಮಾಹಿತಿ ಪಡ್ಕೊಳ್ಳಿ, ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ವಿಡಿಯೋ ಎಲ್ಲ ನೋಡಿದಾದ ಬಳಿಕ ನಿಮಗೇನಾದರೂ ಈ ಗಾಡಿ ಬೇಕು ಅಂತ ಅನಿಸಿದ್ರೆ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತಲೇ ಹೇಳಿಬಿಟ್ಟು ಗಾಡಿ ಓನರ್ ನಂಬರ್ ಆಗಿರುತ್ತೆ. ಅದು ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿ ಗಾಡಿ ಓನರೇ ನಿಮಗೆ ನೀಡ್ತಾರೆ ವೀಕ್ಷಕರೇ. ಇನ್ನು ಫೇಸ್ಬುಕ್ಕಲ್ಲಿ ನೋಡುವಂಥವ್ರಿಗೆ ಫೇಸ್ಬುಕ್ಕಲ್ಲಿ ಗಾಡಿ ಓನರ್ ನಂಬರ್ ಇರಲ್ಲ ವೀಕ್ಷಕರೇ. ನೀವು ಏನು ಮಾಡಬೇಕು ಅಂದರೆ ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡೋಕೆ ಹೋಗ್ತಿರಲ್ಲ, ಅಲ್ಲಿ ಹೋಗ್ಬಿಟ್ರೆ ಸಾಕು. ಇದೇ ಗಾಡಿದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋದು ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ನಿಮಗೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಆವಾಗ ನೀವು ಓನರ್ ನಂಬರ್ ಪಡ್ಕೋಬೋದು ವೀಕ್ಷಕರೇ. ಇನ್ನು ನಿಮ್ಮದು ಗಾಡಿ ಇದೇ ಥರ ಸೇಲ್ ಮಾಡಬೇಕು ನಮ್ಮ ಕಡೆಯಿಂದ ಅನಿಸಿದ್ರೆ ನಿಮ್ಮದು ಗಾಡಿದು ಸೇಲ್ಗಿರುವಂಥದ್ದು 8ರಿಂದ 10 ಫೋಟೋ ಕಳಿಸಿದ್ರೆ ಸಾಕು. ಇವಾಗ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರು ನಮ್ಮದು ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಈ ನಂಬರ್ಗೆ ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೇ ಮಾಡ್ಕೊಂಬಿಟ್ಟು ಕಾಲ್ ಮಾಡಿ ಇದೇ ಥರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಿಮ್ಮದು ಗಾಡಿದು ಕೂಡ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ. ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಏನು ಹೇಳೋದಿದ್ರೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹೇಳಿ ವೀಕ್ಷಕರೇ. ಇನ್ನು ಗಾಡಿ ಒಂದೊಂದು ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ಒಂದು ಆಡೆ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ ರೀ. ಹಾಂ ಹೇಳಿ ಸರ್. ಸರ್ ನಮಗೊಂದು ಬಿಳಿ ಬಣ್ಣದ್ದು ಟಾಟಾ ಏಸ್ ಮೆಗಾ ಎಕ್ಸೆಲ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ ಗೂಡ್ಸ್ ವೆಹಿಕಲ್ಲು. ಹೌದು ಸರ್. ಏನೈತೆ ರೀ ಮಾಡಲ್? 2018 ಸರ್. 2018 ಮಾಡಲು. ಓಕೆ. ಓನರ್ ಎಷ್ಟಾಗಿರ್ತಾವೆ ಗಾಡಿಗೆ? 3rd ಓನರ್ ಆಗಿದೆ ಸರ್. ಓಕೆ. ರನ್ನಿಂಗ್ ಎಲ್ಲ ಕಿಲೋಮೀಟ್ರ್ ಎಷ್ಟು ಹೊಡೈತೆ ರೀ ಇದು? ಇದು 87 ನೋಡಿ ಸರ್. 87,000 ಹೊಡೈತ್ರಿ? ಹಾಂ ಸರ್. ಓಕೆ. ಟೈರ್ಗಳೆಲ್ಲ ಎಷ್ಟು ಐತೆ ರೀ ಪರ್ಸೆಂಟೇಜು? ಹಿಂದೆ 80% ಇದೆ ಸರ್, ಮುಂದೆ 30% ಇದೆ. ಓಕೆ. ಸ್ಟೆಪ್ನಿ ಐತ್ರಿ ಗಾಡಿಗೆ? ಹಾಂ ಸ್ಟೆಪ್ನಿ ಇದೆ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಸರ್? ಎಫ್ ಸಿ ಇನ್ಶೂರೆನ್ಸು? ಎಫ್ ಸಿ ಇನ್ಸೂರೆನ್ಸ್ 2 ಲ್ಯಾಪ್ಸ್ ಆಗಿದೆ ಸರ್. ಓಕೆ. ಅದೇನು ತಾವು ಕಟ್ಕೊಡ್ತೀರಾ, ಗಾಡಿ ತೊಗೊಳೋರು ಕಟ್ಕೋಬೇಕಾ? ಇಲ್ಲ ಸರ್, ಗಾಡಿ ತಗೊಳ್ಳೋದು ಕಟ್ಕೋಬೇಕು ಅದು. ಓಕೆ. ಇವಾಗ ಏನು ಕೆಲಸಕ್ಕೆ ಯೂಸ್ ಮಾಡತ್ತಿರ್ತಾವೆ ವೆಹಿಕಲ್ಲು? ಸರ್ ಇವಾಗ ಕಂಪ್ನಿಗೆ ಅಂತ ಅಟ್ಯಾಚ್ ಮಾಡೋದು ತಗೊಂಡಿದ್ದೆ, ಎರಡು ಮೂರು ತಿಂಗಳಾಯ್ತು. ಹ್ಞೂ. ಅದಕ್ಕೆ ಸುಮ್ಮನೆ ಮನೆ ಹತ್ರ ಕೊಟ್ಬಿಡೋದಂತ. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಗಾಡಿ ಮೇಲೆ ಕೇಸಸ್ ಈ ಥರ ಏನು ಅದಾವ ಪ್ರಾಬ್ಲಮ್ಮು? ಅದೇನಿದ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ನಾನು. ಇದ್ರೆ ಕ್ಲಿಯರ್ ಮಾಡ್ಕೊಡ್ತೀರಾ ಒಂದು ವೇಳೆ? ಹಾಂ ಇದ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ. ಏನು ಕೊಡ್ತಿದ್ರಿ ನಿಮ್ಮ ಕೈಯಾಗ ಮೈಲೇಜ್ ಎಲ್ಲ ಗಾಡಿ? 17-18 ಬರುತ್ತೆ ಸರ್. ಓಕೆ. ಡಾಕ್ಯುಮೆಂಟ್ಸು ಇವಾಗ ಎಫ್ ಸಿ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಅಂತಂದ್ರಿ, ಗಾಡಿ ತೊಗೊಂಡವ್ರೆ ಕಟ್ಕೋಬೇಕಂತ ಹೇಳಕತ್ತೀರ ಹೌದಲ್ಲ? ಹಾಂ ಕಟ್ಕೋಬೇಕು. ಓಕೆ. ತಾವು ಹೇಳಕತ್ತಿದ್ರೆ ರೇಟ್ ಏನು ಕೋಟ್ ಮಾಡ್ತಾಯಿದ್ರೆ ಪ್ರೈಸ್ ಗಾಡಿಗೆ? ನಾನು 1.80 ಹೇಳ್ತೀನಿ. ಓಕೆ. ಹೆಚ್ಚು ಕಡಿಮೆ ಏನಾಗುತ್ತಾ? ಬಂದು ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಸರ್. నేను ಜಾಸ್ತಿ ಕಡಿಮೆ ಹೇಳಿದ್ದೀನಿ. 1.75 ಕೊಡ್ತೀರಾ ಗಾಡಿ? ಹಾಂ ಕೊಟ್ಬಿಡ್ತೀವಿ. ಓಕೆ. ಲೊಕೇಶನ್ ಎಲ್ಲೈತ್ರಿ ಗಾಡಿ ಇದು? ಇದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಸರ್. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನೋಡೋದು ಹಾಕಿರಲ್ಲ? ಹಾಂ ಇದೇ ಹಾಕಿ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ, ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ಹಾಂ ಓಕೆ.